ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Write down, what is organic matter? What is organic matter? ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಏನು? ಜೈವಿಕ ವಸ್ತು ಅಂತ ಹೇಳಿ ಕರಿತೀವಿ ನಾವು. ಆ ಜೈವಿಕ ವಸ್ತು ಅಂದ್ರೆ ಏನು? Dried residues of the crops. ನಮ್ಮ ಬೆಳೆಗಳ ಒಣಗಿರುವಂತ ಪಳ ಉಳಿಕೆಗಳು ಅಥವಾ ಉಳಿಕೆಗಳನ್ನ ನಾವು ಜೈವಿಕ ವಸ್ತು ಅಂತ ಕರಿತೀವಿ. Dried residues of the crop, that means fallen leaves, branches, stem and roots. ಹಾಗಂದ್ರೆ ನಮ್ಮ ಗಿಡ ಮರಗಳಲ್ಲಿ ಉದುರುವಂತ ಎಲೆ, ಅದರ ರೆಂಬೆ ಕೊಂಬೆಗಳು, ಅದರ ಬೇರುಗಳು ಮತ್ತೆ ಅದರ ಕಾಂಡಗಳು ಎಲ್ಲವೂ ಕೂಡ ನಮ್ಮ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಜೈವಿಕ ವಸ್ತು, ಗಿಡದ ಜೈವಿಕ ವಸ್ತು ಅಂತ ಹೇಳ್ಬೋದು. Unfertilized flowers. ಅನ್ಫರ್ಟಿಲೈಸ್ Flowers. ನಮ್ಮ ಹೂವು ಬಂದಿರುವಂಥ ಹೂವು ಕಾಯಾಗದಲ್ಲಿ ಉದುರೋಗುವಂಥ ಹೂವು ಇದೆಯಲ್ಲ, ಅದು ಕೂಡ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಕನ್ಸಿಡರ್ ಆಗುತ್ತೆ. And dead body of the soil microorganisms. ನಮ್ಮ ಭೂಮಿಯಲ್ಲಿ ಇದ್ದಂಥ ಸತ್ತ ಸೂಕ್ಷ್ಮಾಣುಜೀವಿಗಳು. Dead body of soil microorganisms. Totality is called organic matter. ಇದೆಲ್ಲವನ್ನು ಮಿಶ್ರಣವನ್ನ ನಮ್ಮ ಗಿಡಗಳ ಜೈವಿಕ ವಸ್ತು ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕರೀಬಹುದು. And that organic matter is decomposed by this microorganism, humus is created. ಈ ಜೈವಿಕ ವಸ್ತುವನ್ನ ಕೊಳಿಸುವಂತ ವ್ಯವಸ್ಥೆ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತದೆ, ಅಥವಾ ಕೊಳಿಸುವಂತ ಕಾರ್ಯವನ್ನ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತದೆ. ಆ ಮಾಡುವಂತ ಪರಿಸ್ಥಿತಿಯನ್ನ ವಾಪ್ಸ ಅಂತ ಕರೀತಾರೆ.